ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KCET ಆಪ್ಷನ್ ಎಂಟ್ರಿಗೆ ಕಾಲೇಜ್ ಲಿಸ್ಟ್ನ ಯಾವ ರೀತಿ ರೆಡಿ ಮಾಡೋದು ಅಂತ ತುಂಬ ಸ್ಟೂಡೆಂಟ್ಸು ವಾಟ್ಸಪ್ಪಲ್ಲಿ ಮತ್ತು ಯೂಟ್ಯೂಬಲ್ಲೂ ಮೆಸೇಜ್ ಆಗ್ತಾಯಿದ್ರಿ. ಸೊ ಕಮೆಂಟ್ ನೋಡ್ತಾ ಇದೆ. ಸೊ ಅದಕ್ಕೆ ನಮ್ಮ ಟೀಮು ಮಾಡಿರೋ ಒಂದು ಆಪ್ಷನ್ ಎಂಟ್ರಿ ಸ್ಯಾಂಪಲ್ ಆಪ್ಷನ್ ಎಂಟ್ರಿ ಲಿಸ್ಟ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು ಅಂತ. ಸೊ ಇದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ KCET ಮುಗಿಯೋ ತನಕ ಏನೇ ಅಪ್ಡೇಟ್ಸ್ ಬಂದರೂ ನಮ್ಮ ಚಾನಲಲ್ಲಿ ಸಿಗುತ್ತೆ ಮತ್ತು ಫ್ರೀ ಆಗಿರುತ್ತೆ ಎಲ್ಲ. ಸೊ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಹೋಗಿ. ನಿಮ್ಗೆ ಏನೇನು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ರಲ್ಲ, ಇದು ಒಂದು ಆಪ್ಷನ್ ಎಂಟ್ರಿ ಲಿಸ್ಟು, ಸ್ಯಾಂಪಲ್ ಆಪ್ಷನ್ ಎಂಟ್ರಿ ಬೇರೆ ಸ್ಟೂಡೆಂಟ್ಸ್ಗೆ ಮಾಡಿಕೊಟ್ಟಿರೋದು ನಮ್ಮ ಟೀಮು. ಸೊ ಇಲ್ಲಿ ಯಾವ್ಯಾವ ಕಾಲೇಜ್ನ ಆ್ಯಡ್ ಮಾಡಿದ್ದಾರೆ, ಇವರ ರ್ಯಾಂಕ್ ಎಷ್ಟಿದೆ ಅಂತ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮೇಯ್ನಾಗಿ ಇವರ ರ್ಯಾಂಕ್ ಬಂದು 95,000 ಇದೆ. ಸೊ ಇವರು ಬ್ಯಾಂಗ್ಳೂರವರು. ಇವ್ರಿಗೆ ಬೇಕಾಗಿರೋದು ಮೇಯ್ನಾಗಿ CS, AML ಮತ್ತು ENC, ಕೊನೆಯಲ್ಲಿ ಮೆಕ್ಯಾನಿಕಲ್ಲು. ಸೊ ಇವರು 3-4 ಆಪ್ಷನ್ಸ್ನ ಇಟ್ಕೊಂಡಿದ್ದಾರೆ. ಸೊ ಗೂಗಲ್ ಫಾರ್ಮ್ನ ಕಳಿಸಿದ್ವಿ, ಅಲ್ಲಿ ಫಿಲ್ ಮಾಡಿದರು. ಅಲ್ಲಿ ಆ ಡೇಟಾನ ನೋಡಿಕೊಂಡು ನಾವು ಇಲ್ಲಿ ಒಂದು ಆಪ್ಷನ್ ಲಿಸ್ಟ್ನ ರೆಡಿ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಮೇಯ್ನಾಗಿ 3 ಕ್ಯಾಟಗರಿ ಮಾಡ್ಕೊಂಡಿದ್ವಿ. ಸೊ ಏನು ಅಂತ ಹೇಳಿದ್ರೆ, ಆಲ್ಮೋಸ್ಟು ಇಲ್ಲಿ ನೋಡಿ ಏನು ಮಾಡಿದ್ದಾರೆ, ಟಾಪ್ ಕಾಲೇಜ್ನ ಆ್ಯಡ್ ಮಾಡಿದ್ದಾರೆ. ಇವರಿಗೆ ಸಿಗದೇ ಇರ್ಬೋದು, ಬಟ್ ಟಾಪ್ ಕಾಲೇಜ್ನ ಮೇಲ್ಗಡೆ ಆ್ಯಡ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಅಕಸ್ಮಾತ್ ಏನಾದರೂ ಲಕ್ಕು ಚೆನ್ನಾಗಿದ್ದು ಈ ಸ್ಟೂಡೆಂಟ್ಸ್ಗೆ ಫುಲ್ಲು ಟಾಪ್ ಕಾಲೇಜ್, RV ಕಾಲೇಜ್ ಎಲ್ಲ ಸಿಗುತ್ತೆ ಅಂತ ಹೇಳಲ್ಲ. ಒಂದು ಆ್ಯಾವ್ರೇಜ್ ಕಾಲೇಜು ಅಂದರೆ ಚೆನ್ನಾಗಿರೋ ಕಾಲೇಜು, ಈಗ ಅಂಬೇಡ್ಕರ್ ಕಾಲೇಜು, ಇಂಥ ಕಾಲೇಜಲ್ಲಿ ಲಕ್ಕಲ್ಲಿ ಸಿಕ್ಕಿದ್ರು ಸಿಗ್ಬೋದು. ಯಾಕೆ ಅಂತ ಹೇಳಿದ್ರೆ ತುಂಬ ಸ್ಟೂಡೆಂಟ್ಸ್ಗೂ KCETಯಿಂದ ನೀಟ್ಗೆ ಟ್ರಾನ್ಸ್ಫರ್ ಆಗಿಬಿಡ್ತಾರೆ, ಅಂದರೆ ಅಲ್ಲಿ ಸೀಟ್ ಸಿಕ್ತು ಅಂತ. ಸೊ ಅಂಥ ಕೇಸಸಲ್ಲಿ ಬಹಳ ಲಕ್ಕು ಮ್ಯಾಟ್ರ್ ಆಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ಟಾಪ್ ಕಾಲೇಜ್ನ ಆ್ಯಡ್ ಮಾಡಿದ್ದಾರೆ. ನೀವು ಕೂಡ ಟಾಪ್ ಕಾಲೇಜು ನಿಮಗೆ ಸಿಗದೇ ಇರಲಿ, ಮೇಯ್ನಾಗಿ ಟಾಪ್ ಕಾಲೇಜ್ನ ಆ್ಯಡ್ ಮಾಡಿ, ಇದೊಂದು ಸಜೆಷನ್ನು. ನೆಕ್ಸ್ಟು ಟಾಪ್ ಕಾಲೇಜ್ನ ಆ್ಯಡ್ ಮಾಡಿದ್ದಾರೆ. ಫಸ್ಟು ಏನು ಮಾಡಿದ್ದಾರೆ, ಇವ್ರಿಗೆ ಯಾವ ಕಾಲೇಜ್ ಸಿಗಲ್ಲ ಅಂತ ಗೊತ್ತು, ಅಂಥ ಕಾಲೇಜ್ನ ಫಸ್ಟು ಟಾಪಲ್ಲಿ ಪ್ರಿಫರೆನ್ಸಾಗಿ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಯಾವ ಕಾಲೇಜ್ ಸಿಗುತ್ತೆ ಅದನ್ನೇ ನೀವು ಟಾಪ್ಗೆ ಹಾಕ್ಬಿಟ್ರೆ ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ, ಅಂದರೆ ಫಸ್ಟ್ ರೌಂಡ್ ಆದಮೇಲೆ, ಅಲಾಟ್ಮೆಂಟ್ ಆದಮೇಲೆ ನಿಮಗೆ ನೆಕ್ಸ್ಟ್ ಕಾಲೇಜ್ನ ಆ್ಯಡ್ ಮಾಡೋದಕ್ಕೆ ಬರೋಲ್ಲ. ಅಂದರೆ ಕಾಲೇಜ್ನ ಆ್ಯಡ್ ಮಾಡೋಕ್ಕಾಗಲ್ಲ, ಬರೀ ರೀಆರ್ಡರ್ ಮಾಡ್ಬೋದು ಅಷ್ಟೇ. ಸೊ ಆವಾಗ ಅದ್ರ ಮೇಲ್ಗಡೆ ಇರೋ ಕಾಲೇಜ್ ಮಾತ್ರ ನಿಮ್ಮ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಕೆಳಗಡೆ ಎಲ್ಲ ಕಾಲೇಜು, ಈಗ ನಿಮಗೆ ಫಾರ್ ಎಕ್ಸಾಂಪಲ್ಲು ಫಸ್ಟ್ ರೌಂಡಲ್ಲಿ ಈ ಒಂದು 12th ಕಾಲೇಜ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ. ಆವಾಗ ನಿಮಗೆ 12th ಮೇಲ್ಗಡೆ ಯಾವುದೆಲ್ಲ ಕಾಲೇಜ್ ಇರುತ್ತೆ, ಇಷ್ಟು ಕಾಲೇಜು ನಿಮ್ಮ ಸೆಕೆಂಡ್ ರೌಂಡ್ ಕ್ಯಾರಿ ಆಗುತ್ತೆ, ನೀವು ಸೀಟ್ನ ಹೋಲ್ಡ್ ಮಾಡಿದ್ರೆ. ಇಲ್ಲ ಅಂತ ಹೇಳಿದ್ರೆ, ನೀವು ಈಗ 12th ಕಾಲೇಜ್ ಅಲಾಟ್ ಆಗಿರೋದು, ಇದಿಷ್ಟು ಕಾಲೇಜು ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಮಿಕ್ಕಿದ ಇದೆಲ್ಲ ಕಾಲೇಜು ನಿಮಗೆ ಡಿಲೀಟ್ ಆಗುತ್ತೆ. ಕೆಳಗಡೆ ಎಷ್ಟೇ ಕಾಲೇಜ್ನ ಆ್ಯಡ್ ಮಾಡಿದರೂ ಡಿಲೀಟ್ ಆಗುತ್ತೆ. ಸೊ ಆದ್ದರಿಂದ ಆದಷ್ಟು ಮೇಲೆ ನಿಮಗೆ ಯಾವ ಕಾಲೇಜ್ ಸಿಗಲ್ಲ ಅಂಥ ಕಾಲೇಜ್ನ ಟಾಪಲ್ಲಿ ಇಡಬೇಕು. ಆವಾಗ ನಿಮಗೆ ನೆಕ್ಸ್ಟ್ ರೌಂಡ್ಗೆ ಜಾಸ್ತಿ ಕಾಲೇಜು ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಇರುತ್ತೆ. ಸೊ ನಿಮಗೆ ಒಂದೆಲ್ಲ ಕಾಲೇಜ್ ಅಲಾಟ್ ಆಗೇ ಆಗುತ್ತೆ. ಈ ಒಂದು ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗ್ಬಿಡಿ, ತುಂಬ ಸ್ಟೂಡೆಂಟ್ಸು ಇಲ್ಲೇ ಇಡ್ಬೋದು. ಸೊ ಅದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ಡಿಸ್ಟಿಕ್ಕು ಮ್ಯಾಟ್ರ್ ಆಗುತ್ತೆ. ಸೊ ಇವರು ಡಿಸ್ಟಿಕ್ನ ಬ್ಯಾಂಗ್ಳೂರು ಕೊಟ್ಟಿದ್ದರು, ಎಲ್ಲ ಆಲ್ಮೋಸ್ಟ್ ಬ್ಯಾಂಗ್ಳೂರು ಕಾಲೇಜ್ನ ಆ್ಯಡ್ ಮಾಡಿದ್ದೀವಿ. ಸೆಕೆಂಡ್ ಪ್ರಿಫರೆನ್ಸು ಮೈಸೂರು ಕೊಟ್ಟಿದ್ದರು, ಸೊ ಮೈಸೂರನ್ನ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟು ಇಲ್ಲಿ ಫಸ್ಟು CS ಆ್ಯಡ್ ಮಾಡಿದ್ವಿ, ಆಮೇಲೆ AML ಆ್ಯಡ್ ಮಾಡಿದ್ವಿ. ಇಲ್ಲಿ ನೋಡಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ, ಸ್ಟಾರ್ಟಿಂಗ್ ಫ್ರಮ್ 636 ಕಟ್ ಆಫ್ GM ಇವರು, ಇಲ್ಲ ಒನ್ ಜನರಲ್ಲು. ಸೊ GMಯಿಂದ ನಿಮಗೆ ನೀವು ಯಾವ ಕ್ಯಾಟಗರಿ ಇರ್ತೀರ ಆ ಕಟ್ ಆಫ್ನ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಆ ಕಟ್ ಆಫು ತುಂಬ ಯೂಸ್ ಆಗುತ್ತೆ. ಈಗ ಆಲ್ರೆಡಿ ತುಂಬ ಸ್ಟೂಡೆಂಟ್ಸು ಕರೆಕ್ಟಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ ಅದನ್ನು. ನೆಕ್ಸ್ಟು ಇಲ್ಲಿ ಏನು ಮಾಡಿದ್ದಾರೆ, ಯಾವ ಕಾಲೇಜ್ ಸಿಗಲ್ಲ ಅಂಥದ್ದನ್ನೇ ಟಾಪ್ಗೆ ಹಾಕಿ. ನೆಕ್ಸ್ಟು ಇನ್ನೊಂದು ಕ್ಯಾಟಗರಿ ಏನು ಅಂತ ಹೇಳಿದ್ರೆ, ನಿಮಗೆ ಆ ಕಾಲೇಜ್ ಸಿಗುತ್ತೆ ಅಂಥ ಕಾಲೇಜ್ನ ಮಿಡಲಲ್ಲಿ ಆ್ಯಡ್ ಮಾಡಬೇಕು. ಇಲ್ಲಿ ಆ ಸ್ಟೂಡೆಂಟ್ ರ್ಯಾಂಕ್ ಎಷ್ಟಿತ್ತು, 90,000 ಇತ್ತು. ಸೊ ಇಲ್ಲಿ ಏನು ಮಾಡಿದ್ದಾರೆ, ಫಸ್ಟ್ ರೌಂಡಲ್ಲಿ 54,000 ಮತ್ತು 57,000, 58,000, 90,000 ಈ ರೀತಿ ಎಲ್ಲ ಕಾಲೇಜು ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮಿಡಲಲ್ಲಿ ಏನು ಮಾಡಬೇಕು ಅಂದರೆ, ಆಲ್ಮೋಸ್ಟ್ ನಿಮಗೆ ಆ ಕಾಲೇಜ್ ಸಿಗ್ಬೋದು ಅಂಥ ಕಾಲೇಜ್ನ ಮಿಡಲಲ್ಲಿ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಅವ್ರಿಗೆ CS ಬೇಕಾಗಿತ್ತು, ಅವ್ರ ರ್ಯಾಂಕು 90,000 ಇದೆ, ಅದರ ನಿಯರ್ ಆಗಿರೋ ಕಾಲೇಜ್ನ ಆ್ಯಡ್ ಮಾಡಿದ್ದೀವಿ. ಸೊ ಅವ್ರಿಗೆ ಆ ಕಾಲೇಜ್ ಸಿಗ್ಬೋದು, 100% ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಕನ್ಫರ್ಮ್ ಆಗಿ ಒಂದು ಅಂದಾಜು ಪ್ರಕಾರ ಸಿಗ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟು ಅದಾದಮೇಲೆ ಅವರು CS ಆದಮೇಲೆ ಮೆಕ್ಯಾನಿಕಲ್ನ ನೆಕ್ಸ್ಟ್ ಬ್ರಾಂಚ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಅದೇ ರೀತಿ ಆಪ್ಷನ್ ಲಿಸ್ಟ್ನ ರೆಡಿ ಮಾಡಿಕೊಟ್ಟಿದ್ದೀವಿ. ಈಗ ಆಲ್ರೆಡಿ ಮೋರ್ ದೆನ್ 50 ಸ್ಟೂಡೆಂಟ್ಸ್ಗೆ ಈಗ ಆಲ್ರೆಡಿ ಸೆಂಡ್ ಮಾಡಿದ್ದೀವಿ ಲಿಸ್ಟ್ನ. ಆಲ್ಮೋಸ್ಟು ಮಿಕ್ಕಿದ ಎಲ್ಲರಿಗೂ ಪ್ರೋ ಪ್ಯಾಕ್ ಯಾರೆಲ್ಲ ಬೈ ಮಾಡಿದ್ರಿ ಅವ್ರಿಗೆ ರೆಡಿ ಆಗ್ತಾಯಿದೆ. ಸೊ ಜಾಸ್ತಿ ಏನು ಹೊರೆಗೋ ಅವಶ್ಯಕತೆ ಇಲ್ಲ. ಇನ್ನೂ ಆಲ್ಮೋಸ್ಟು 4-5 ಡೇಸ್ ಇದೆ ಆಪ್ಷನ್ ಎಂಟ್ರಿಗೆ, ಅಂದರೆ ಎಕ್ಸ್ಟೆಂಡ್ ಮಾಡ್ತಾರೆ ನನ್ನ ಪ್ರಕಾರ. 15th ಲಾಸ್ಟ್ ಡೇಟ್ ಇರಲ್ಲ. ಸೊ ಇನ್ನೂ ತುಂಬ ಡೇಟ್ ಇದೆ. ನೆಕ್ಸ್ಟು ಇದಾದಮೇಲೆ ಮೆಕ್ಯಾನಿಕಲ್ಲು ಇಲ್ಲಿ ಎಷ್ಟಿದೆ, ಟಾಪ್ ಕಾಲೇಜ್ ಮೆಕ್ಯಾನಿಕಲ್ನ ಆ್ಯಡ್ ಮಾಡಿದ್ದಾರೆ. ಸೊ
ಸಾರಿ, ಇದು ಲಾಸ್ಟ್ ಕ್ಯಾಟಗರಿ. ಅಂದರೆ ನಾನು ಆವಾಗಲೇ ತೋರಿಸಿದ್ದು ಮಿಡಲಲ್ಲಿ ಆ್ಯಡ್ ಮಾಡಿದ್ದು, ಇದು ಲಾಸ್ಟ್ ಕ್ಯಾಟಗರಿ. ಇದು ಮಿಡಲಲ್ಲಿ ಆ್ಯಡ್ ಮಾಡಿದ್ದು. ಸೊ ಇದು ಲಾಸ್ಟ್ ಕ್ಯಾಟಗರಿ. ಇಲ್ಲಿ ಮಿಡಲಲ್ಲಿ ಇದನ್ನು ಮಿಸ್ ಮಾಡಿದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಷ್ಟಿದೆ ಕಟ್ ಆಫು? 24,000 ಇದೆ. ಬಟ್ ಆದ್ರೂ ಆ್ಯಡ್ ಮಾಡಬೇಕು, ಯಾಕಂದರೆ ನೆಕ್ಸ್ಟ್ ರೌಂಡ್ಗೆ ನಿಮಗೆ ಜಾಸ್ತಿ ಕಾಲೇಜ್ ಇದ್ದರೂ ನಿಮಗೆ ಒಂದು ರೀತಿ ಕುಷನ್ ಇದ್ದಾಗೆ. ನೆಕ್ಸ್ಟ್ ಯಾವ್ದಾದ್ರು ಕಾಲೇಜ್ ಸಿಗಲಿಲ್ಲ ಅಂದ್ರೂ ಮಿಸ್ ಆಗಿ ಲಕ್ಕಲ್ಲೂ ಸಿಕ್ಕಿದ್ರು ಸಿಗ್ಬೋದು. ಬಟ್ ನೀವು ಬ್ಯಾಕಪ್ ಅಂತ ಜಾಸ್ತಿ ಕಾಲೇಜ್ನ, ನಿಮಗಿಂತ ಜಾಸ್ತಿ ಅಂದರೆ ರ್ಯಾಂಕ್ ಇರೋ ಕಾಲೇಜ್ನ ನೀವು ಆ್ಯಡ್ ಮಾಡಲೇಬೇಕು. ಈಗ ನನ್ನ ರ್ಯಾಂಕು 10,000 ಇದೆ, ನಾನು ಬರೀ 10,000 ಇರೋ ಕಾಲೇಜ್ನ ಆ್ಯಡ್ ಮಾಡ್ತೀನಿ ಅನ್ನೋದು ತಪ್ಪು. ಯಾಕಂದರೆ ಆ ಕಾಲೇಜ್ ಸಿಕ್ಕಿದ್ರು ಸಿಗದೇ ಇದ್ದರೂ ನಿಮಗೆ ಪ್ರಾಬ್ಲಮ್ಮು. ಆದ್ದರಿಂದ ನೀವು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡೋದ್ರಿಂದ ಏನು ಕಳ್ಕೊಳ್ಳಲ್ಲ. ಸೊ ನನ್ನ ಸಜೆಷನು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ. ಇಲ್ಲಿ ಮಿಡಲಲ್ಲಿ ನೋಡಿ ಏನು ಮಾಡಿದ್ದಾರೆ, EC ಎಲ್ಲ ಆ್ಯಡ್ ಮಾಡಿದ್ದಾರೆ, ಮೆಕ್ಯಾನಿಕಲ್ EC AML. ಸೊ ಇಲ್ಲಿ ಆ ಕಾಲೇಜ್ ಸಿಗ್ಬೋದು ಎಲ್ಲಿಂದ, AMLಯಿಂದ ಸಿಗ್ಬೋದು. ಸೊ ಇವ್ರ ಫಸ್ಟ್ ಪ್ರಿಫರೆನ್ಸ್ AML ಆಗಿತ್ತು. ಸೊ ಅದಕ್ಕೆ ಕೊನೆಯಲ್ಲಿ ನೋಡಿ AML ಕಟ್ ಆಫು ಜಾಸ್ತಿ ಆಗಿದೆ. ಕೊನೆಯಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, 80,000 90,000ಗೆಲ್ಲ ಹೋಗಿದೆ. ಸೊ ಇವ್ರಿಗೆ ಸಿಗ್ಬೋದು. ಈ ರೀತಿ ಸಿಗೋ ಕಾಲೇಜ್ನ ಮಿಡಲಲ್ಲಿ ಹಾಕಬೇಕು. ಕನ್ಫರ್ಮಾಗಿ ಸಿಗುತ್ತೆ ಅನ್ನೋ ಕಾಲೇಜ್ನ ನಿಮ್ಮ ಬಾಟಮಲ್ಲಿ ಹಾಕಬೇಕು. ಆವಾಗ ನಿಮಗೆ ಆ ಕಾಲೇಜ್ ಸಿಗುತ್ತೆ. ಆದಷ್ಟು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ. ಸೊ ಇಲ್ಲಿ ಇವ್ರು ಎಷ್ಟು ಕಾಲೇಜ್ನ ಆ್ಯಡ್ ಮಾಡಿದ್ದಾರೆ, ನಮ್ಮ ಟೀಮು 88 ಕಾಲೇಜ್ನ ಆ್ಯಡ್ ಮಾಡಿದ್ದಾರೆ. ಸೊ ನೀವು ಇಷ್ಟೇ ಕಾಲೇಜ್ನ ಆ್ಯಡ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ನೀವು ಕರೆಕ್ಟಾಗಿ ಪ್ಲ್ಯಾನ್ನ ಮಾಡಿಕೊಂಡು ನನಗೆ ಈ ಕಾಲೇಜ್ ಸಿಕ್ಕಿದ್ರೆ ನಾವು ಹೋಗೋದಕ್ಕೆ ರೆಡಿ ಆಗಿದ್ದೀನಿ, ಆ ರೀತಿ ಮೈಂಡ್ನ ಫಿಕ್ಸ್ ಮಾಡಿಕೊಂಡು ಕಾಲೇಜ್ನ ಕರೆಕ್ಟಾಗಿ ಆ್ಯಡ್ ಮಾಡಿದ್ರೆ ನಿಮ್ಮ ಆಪ್ಷನ್ ಟ್ರೀ ಕರೆಕ್ಟಾಗಿ ರೆಡಿ ಆಗುತ್ತೆ. ಸೊ ನೀವು ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ನ ಪಡ್ಕೋಬೋದು. ಸೊ ಫ್ರೆಂಡ್ಸ್, ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಈ ಒಂದು ಪ್ರೋ ಬ್ಯಾಗ್ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ಅಡ್ಮಿನಲ್ಲಿ ಹಾಯ್ ಅಂತ ಕಳಿಸಿ, ನಾವು ಡೀಟೇಲ್ಸ್ನ ಕಳಿಸ್ಕೊಡ್ತೀವಿ. ಬಟ್ ಈಗ ಯಾರು ಜಾಯ್ನ್ ಆಗ್ತಾರೆ ಅವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಕಾಲೇಜ್ ಲಿಸ್ಟ್ನ ಪ್ರೊವೈಡ್ ಮಾಡೋದು. ಯಾಕಂದರೆ ಮೋರ್ ದೆನ್ ಇನ್ನೂ 200 ಸ್ಟೂಡೆಂಟ್ಸ್ಗೆ ರೆಡಿ ಮಾಡಬೇಕು ಕಾಲೇಜ್ ಲಿಸ್ಟ್ನ. ಸೊ ತುಂಬ ಬೇಗ ಸ್ಟಾರ್ಟ್ ಮಾಡಿಬಿಟ್ರು KE ಅವರು, ನೋಟಿಫಿಕೇಷನ್ ಏನು ರಿಲೀಸ್ ಮಾಡಿದೆ. ಸೊ ಆದ್ದರಿಂದ ಪ್ರತಿಯೊಬ್ಬರಿಗೂ ಕಾಲೇಜ್ ಲಿಸ್ಟ್ ರೆಡಿ ಆಗುತ್ತೆ, ಬಟ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ನಿಮಗಂತೂ ಸಂಡೇ ಆದಮೇಲೆ ಸಿಗ್ಬೋದು. ಬೇಕು ಅನ್ನೋರು, ಇಂಟ್ರೆಸ್ಟ್ ಇದ್ದವರು ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ, ನಾನು ನಿಮಗೆ ರಿಪ್ಲೈ ಮಾಡಿಕೊಡ್ತೀವಿ.